ಸರ್ ಇವಾಗ ಫಿಲಂಗಳಿಗೆ ಕೋಟಿಗಳ ಲೆಕ್ಕನೇ ಇಲ್ಲ ಸರ್. ಅಧ್ಯಕ್ಷ ಎಷ್ಟು ಕೋಟಿಯ ಸಿನಿಮಾ? ಅದು ಪ್ರೊಡ್ಯೂಸರ್ನೇ ಕೇಳಬೇಕು. ನಂಗೆ ಗೊತ್ತಿರಂಗೆ ಒಂದು ಸತ್ಯ ಹೇಳಬೇಕು ಅಂದರೆ ಒಂದು 6-7 ಕೋಟಿ ಆಗಿರ್ಬೋದು ನಮ್ಮದು. ಇದು ಕಮ್ಮಿ ಹೇಳೋದನ್ನ ಜಾಸ್ತಿ ಹೇಳೋದನ್ನ ಗೊತ್ತಿಲ್ಲ. ಪ್ರೊಡ್ಯೂಸರ್ ಕೇಳಿಸ್ಕೊಂಡ್ರೆ ಬೈತಾರೆ ಏನೋ ಅದು ಗೊತ್ತಿಲ್ಲ ನನಗೆ. ಅಷ್ಟಂತೂ ಆಗಿದೆ. ಯಾಕೆಂದರೆ ಅದಕ್ಕೆ ನಾನು ಉಮಾಪತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಫಸ್ಟ್ ಮೂವಿಗೆ ಈಗ ಒಂದು ಕಮಿಡಿಯನ್ ಹೀರೋ ಆಗಿ ಮಾಡ್ತಾನೆ ಅಂದರೆ ಗೊತ್ತಿರಲ್ಲ ಏನು ಕಲೆಕ್ಷನ್ಸ್ ಬರ್ಬೋದು, ಬಿಸ್ನೆಸ್ ಏನಾಗ್ಬೋದು ಅದೆಲ್ಲ ಗೊತ್ತಿರಲ್ಲ. ಏನೋ ಮಾಡೋಣ ಅಂದ್ಬಿಟ್ಟು ಹಿಂಗೆ ಚಿಕ್ಕದಾಗಿ ಮುಗಿಸ್ಬೋದಿತ್ತು. ಬಟ್ ಆದರೆ ನಮ್ಮ ಪ್ರೊಡ್ಯೂಸರು ಕತೆ ಕೇಳಿ ಎಲ್ಲೂ ನಾವು ಕಾಂಪ್ರಮೈಸ್ ಆಗೋದು ಬೇಡ. ಕತೆ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದ್ರೆ 100% ನಮ್ಮ ಕನ್ನಡ ಜನ ಕೈ ಹಿಡಿತಾರೆ, ನಾವು ಸಕ್ಸಸ್ ಕಾಣ್ತೀವಿ ಅಂತೇಳಿ ಯಾವುದೂ ಕಾಂಪ್ರಮೈಸ್ ಆದ. ಅದಕ್ಕೆ ನೋಡಿರಿ ನಿಮ್ಗೆ ಸಾಂಗ್ಗಳು ಎಲ್ಲನೂ ತುಂಬ ರಿಚಾಗಿ ಮಾಡಿದ್ದಾರೆ. ಈಗ ಇಂಟ್ರೊಡಕ್ಷನ್ ಸಾಂಗ್ ಆಗ್ಬೋದು. ಇಂಟ್ರೊಡಕ್ಷನ್ ಸಾಂಗಿಗೆ ಏನಿಲ್ಲ ಅಂದರೂ ಒಂದು 200 ಜನ ಡ್ಯಾನ್ಸರ್ಸ್ ಹಾಕಿದ್ದೀವಿ. ಒಂದು 500 ಜನ ಸಹಕಲಾವಿದರು. ಟೋಟಲ್ 700 ಮೆಂಬರ್ಸ್ ಇದ್ದಾರೆ ಅದರಲ್ಲಿ. ಅಷ್ಟು ದೊಡ್ಡದಾಗಿ ಮಾಡಿದ್ರು. ಇನ್ನೊಂದು ಸೆಟ್ ಹಾಕಿ ಮಾಡಿದ್ರು. ಇನ್ನೊಂದು ಈಗ ಮೆಲೋಡಿ ಸಾಂಗು ಅದು ತುಂಬ ದೊಡ್ಡ ಹಿಟ್ಟಾಗಿದೆ. ಅದು ಫುಲ್ ಟ್ರಾವ್ಲಿಂಗು ಎಲ್ಲ ಕಡೆ. ನಮ್ಮ ಕ್ಯಾಮ್ರಾಮನ್ ಶೇಖರ್ ಚಂದ್ರು ಅಂತ ಅವಾಗಲೇ ಹೇಳಿದ್ನಲ್ಲ, ಈಗ ಈ ಎಲ್ಲ ಸಿನಿಮಾದಲ್ಲೂ ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದಾರೆ ಕನ್ನಡದ ಬ್ಯೂಟಿಫುಲ್ ಪ್ಲೇಸ್ಗಳನ್ನೆಲ್ಲ. ನಾವು ತೋರಿಸ್ದೇ ಇರೋದನ್ನ ನಾವೇನು ತೋರಿಸ್ಬೋದು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಯೂಟಿಫುಲ್ ಪ್ಲೇಸ್ಗಳನ್ನ ಆ ಸಾಂಗಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ.